ಬ್ಲೆಂಡರ್ ಪ್ರಪಂಚಕ್ಕೆ ಸುಸ್ವಾಗತ. ಈಗ ಬ್ಲೆಂಡರ್ ಅಂದ್ರೆ ಏನು ಅಂತ ನಾವು ಚಾಟ್ ಜಿಪಿಟಿನ ಕೇಳಿದ್ರೆ ಅದು ಹೇಳುತ್ತೆ, ಬ್ಲೆಂಡರ್ ಅನ್ನೋದು ಒಂದು 3D ಸಾಫ್ಟ್ವೇರ್. ಇದರಲ್ಲಿ ನಾವು 3D ಮಾಡಲಿಂಗ್ ಮಾಡ್ಬೋದು, ಸಿನಿಮಾಗಳನ್ನು ಮಾಡ್ಬೋದು, VFX ಮಾಡ್ಬೋದು, ಬ್ಲಾ 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 ಅಂತ ಒಂದು ಸಂಪೂರ್ಣ ಇದರ ಒಂದು ಚಿತ್ರಣವನ್ನು ಕೊಡ. ಆದರೆ ನಾವು ಮೊದಲು ಈ ಬ್ಲೆಂಡರ್ನ ನಿಜವಾದ ಅರ್ಥ ಏನು ಅಂತ ತಿಳ್ಕೊ. ಆದರೆ ನಾವು ಇದನ್ನು ಒಂದು ತತ್ವಜ್ಞಾನವಾಗಿ ನೋಡಿದಾಗ ಬ್ಲೆಂಡರ್ ಅನ್ನೋದು ನಮ್ಮ ಇಡೀ ಈ ವಿಶ್ವದ ನಿರ್ಮಾಣವನ್ನು ಪ್ರತಿಬಿಂಬಿಸುತ್ತೆ, ಈ ಜಗತ್ತಿನ ಸೃಷ್ಟಿಯನ್ನು ತಿಳಿಸುತ್ತೆ. ಬ್ಲೆಂಡರ್ ಮೂಲಕ ನೀವು ಈ ವಿಶ್ವದ ಪ್ರತಿಯೊಂದು ವಸ್ತುವು ಹೇಗೆ ಸೃಷ್ಟಿಯಾಯಿತು ಅಂತ ತಿಳ್ಕೋಬಹುದು. ನಾವು ಈ ಪ್ರಪಂಚದಲ್ಲಿ ನೋಡೋ ವಸ್ತುಗಳು ಮತ್ತು ಯಾವ ವಸ್ತುಗಳು ನಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ಅನ್ನೋದು ತಿಳ್ಕೋಬಹುದು. ನಾವೆಲ್ಲರೂ ಸಹ ಈ ಪ್ರಪಂಚವನ್ನು ಒಂದು ಅದ್ಭುತ ಶಕ್ತಿ ದೇವರು ಅನ್ನೋರು ನಿರ್ಮಾಣ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ನಮಗೆ ಸದಾ ಕಾಡೋ ಪ್ರಶ್ನೆ ಏನು ಅಂದರೆ, ಈ ದೇವರು ಈ ಸುಂದರ ಪ್ರಪಂಚವನ್ನು ಹೇಗೆ ನಿರ್ಮಾಣ ಮಾಡಿರಬಹುದು ಅನ್ನೋದು. ಈ ರೀತಿಯಾಗಿ ಪ್ರಪಂಚ ಹೇಗೆ ನಿರ್ಮಾಣ ಆಗಿರಬಹುದು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂದರೆ ಇದಕ್ಕೆ ಬ್ಲೆಂಡರನ್ನು ನೀವು ಉಪಯೋಗಿಸಬಹುದು. ಈಗ ನಾವು ಈ ತತ್ವಜ್ಞಾನವನ್ನು ತಗೊಂಡ್ರೆ, ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕಾನಡ ಅಥವಾ ಕಶ್ಯಪ ಅನ್ನೋ ಒಬ್ಬ ಮುನಿ ಈ ಇಡೀ ವಿಶ್ವದ ಹಿಂದಿರತಕ್ಕಂಥ ಸತ್ಯವನ್ನು, ಈ ವಿಶ್ವ ಹೇಗೆ ನಿರ್ಮಾಣ ಆಯಿತು ಮತ್ತು ಈ ವಿಶ್ವ ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನು ವೈಶೇಷಿಕ ಸೂತ್ರ ಎಂಬ ತತ್ವದ ಮೂಲಕ ತಿಳಿಸ್ಕೊಟ್ಟು. ಈ ಸೂತ್ರ ನಮ್ಮ ಜಗತ್ತಿನ ಎಲ್ಲ ನಿಯಮಗಳನ್ನು ಪ್ರತಿಬಿಂಬಿಸುತ್ತೆ. ಈ ತತ್ವದ ಪ್ರಕಾರ ಈ ಪ್ರಪಂಚದ ಎಲ್ಲ ವಸ್ತುಗಳನ್ನು ನಾವು ಭಾಗವಾಗಿ ಅದನ್ನು ಭೇದ ಮಾಡ್ತಾ ಹೋದಾಗ ಪ್ರತಿಯೊಂದು ವಸ್ತುವಿನ ಅತ್ಯಂತ ಸಣ್ಣ ಭಾಗ ಅದು ಒಂದೇ ಆಗಿರತ್ತೆ ಮತ್ತು ಇಡೀ ಪ್ರಪಂಚ ಈ ಒಂದು ಸಣ್ಣ ಅಣುವಿನಿಂದ ನಿರ್ಮಾಣ ಆಗಿದೆ ಅಂತ. ಈ ಸಣ್ಣ ಭಾಗವನ್ನು ಅವನು ಅಣು ಅಂತ ಕರೆದ. ಈ ಅಣುವಿನಿಂದ ಇಡೀ ಪ್ರಪಂಚದ ನಿರ್ಮಾಣ ಆಗಿದೆ. ಈ ಪ್ರಪಂಚದ ಪ್ರತಿಯೊಂದು ವಸ್ತುವು ಸಹ ಈ ಅಣುವಿನ ಕೂಡಿಕೆಯಿಂದ, ಬೇರೆ ಬೇರೆ ರೀತಿಯಾಗಿ ಅಣುಗಳು ಕೂಡುವುದರಿಂದ ನಮಗೆ ಅನೇಕ ವಸ್ತುಗಳು ಈ ಪ್ರಪಂಚದಲ್ಲಿ ನಮಗೆ ಕಾಣಬರುತ್ತೆ. ಇವತ್ತು ಕಾನಡರು ಹೇಳಿದ ಅಣುವನ್ನೇ ನಾವು ಆಟಮ್ ಅಂತ ಕರಿತೀವಿ. ಈಗ ಈ ವೈಶೇಷಿಕ ಸೂತ್ರದ ಮಾದರಿಯಲ್ಲೇ ನಾವು ಬ್ಲೆಂಡರ್ ಸಾಫ್ಟ್ವೇರ್ಗೆ ಬಂದರೆ, ಇಲ್ಲೂ ಸಹ ನಾವು ನಿರ್ಮಾಣ ಮಾಡೋ ಪ್ರತಿಯೊಂದು ವಸ್ತು, ಆನಿಮೇಷನ್ ಅಥವಾ VFX ಎಲ್ಲವೂ ಸಹ ಮಾಡಲ್ಪಟ್ಟಿರೋದು ಒಂದು ಸಣ್ಣ ಪದಾರ್ಥದಿಂದ. ಅದನ್ನು ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಈ ವರ್ಟೆಕ್ಸ್ ಅಥವಾ ಶೃಂಗ ಅನ್ನೋದು ನಮ್ಮ ನಿಜ ಜಗತ್ತಿನ ಆಟಮ್ ಇದ್ದ ಹಾಗೆ. ಇದನ್ನು ಬ್ಲೆಂಡರ್ ಸಾಫ್ಟ್ವೇರ್ ಮೂಲಕನೇ ಈಗ ಅರ್ಥ ಮಾಡ್ಕೊಳ್ಳೋಣ. ಈಗ ಮೊದಲು ನೀವು ನಿಮ್ಮ ಬ್ರೌಸರ್ನ ನಿಮ್ಮ ವಿಂಡೋಸ್ ಮೆಷಿನ್ನಲ್ಲಿ ಓಪನ್ ಮಾಡಿ ಅದರಲ್ಲಿ blender.org ಅಂತ ಟೈಪ್. ಈಗ ನೀವು ಈ ಬ್ಲೆಂಡರ್ನ ಅದ್ಭುತ ಜಗತ್ತಿಗೆ ಪ್ರವೇಶ ಮಾಡ್ತೀರಾ. ಇದರ ಟ್ಯಾಗ್ ಲೈನೇ ಫ್ರೀಡಮ್ ಟು ಕ್ರಿಯೇಟ್. ಈಗ ಇಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ಇಲ್ಲಿ ಬಂದು ಡೌನ್ಲೋಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮಗೆ ಮ್ಯಾಕ್ ಮೆಷಿನ್ಗೆ, ಲಿನಿಕ್ಸ್ ಮೆಷಿನ್ಗೆ, ವಿಂಡೋಸ್ ಮೆಷಿನ್ಗೆ ಎಲ್ಲ ವರ್ಷನ್ಗೂ ಈ ಬ್ಲೆಂಡರ್ ಸಾಫ್ಟ್ವೇರ್ ಉಪಲಬ್ಧವಿದೆ. ಈಗ ಇಲ್ಲಿ ನಾವು ವಿಂಡೋಸ್ ಉಪಯೋಗಿಸ್ತಾ ಇದ್ದೀವಿ. ಈಗ ಇಲ್ಲಿ ಡೌನ್ಲೋಡ್ ಬ್ಲೆಂಡರ್ 3.4.1 ಮೇಲೆ ಕ್ಲಿಕ್ ಮಾಡೋಣ. ಈಗ ಇದರ ಮೇಲೆ ಒತ್ತಿದ ತಕ್ಷಣ ಬ್ಲೆಂಡರ್ ಪ್ರೋಗ್ರಾಮ್ನ ಫೈಲು ನಿಮ್ಮ ಮೆಷಿನ್ನಲ್ಲಿ ಡೌನ್ಲೋಡ್ ಆಗತ್ತೆ. ಈಗ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಇದು ಡೌನ್ಲೋಡ್ ಆಗೋಕ್ಕೆ ನೀವು ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಇದೊಂದು ಸುಮಾರು 300 MB. ಒಮ್ಮೆ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಈ ಫೈಲನ್ನು ನೀವು ನೋಡ್ಬೋದು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ, ಇಲ್ಲ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಹೊಡಿರಿ. ಈಗ ಇನ್ಸ್ಟಾಲೇಷನ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಹೊಡಿರಿ. ಈಗ ಇಲ್ಲೊಂದು ಅಗ್ರಿಮೆಂಟ್ ಬರುತ್ತೆ, ಅದನ್ನು ನೋಡಿ ಅಕ್ಸೆಪ್ಟ್ ಅಂತ ಹೊಡೆದು ನೆಕ್ಸ್ಟ್ ಅಂತ ಹೊಡಿರಿ. ಇಲ್ಲಿ ಕ್ಲಿಕ್ ಮಾಡಿ ಎಲ್ಲ ಫ್ಯೂಚರ್ನು ಇನ್ಸ್ಟಾಲ್ ಮಾಡೋ ಆಪ್ಷನ್ ಯೂಸ್. ಈಗ ಇದು ನಿಮ್ಮ ಮೆಷಿನಲ್ಲಿ ಎಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂದರೆ, ಸಿ ಪ್ರೋಗ್ರಾಮ್ ಫೈಲ್ಸ್, ಬ್ಲೆಂಡರ್ ಫೌಂಡೇಶನ್, ಬ್ಲೆಂಡರ್ 3.4. ಈ ಲೊಕೇಶನ್ ನೋಡಿದ್ಮೇಲೆ ನೆಕ್ಸ್ಟ್ ಒತ್ತಿ. ಈಗ ಇನ್ಸ್ಟಾಲ್ ಒತ್ತಿ. ಈಗ ಇದು ಸಂಪೂರ್ಣ ನಿಮ್ಮ ಮೆಷಿನಲ್ಲಿ ಇನ್ಸ್ಟಾಲ್ ಆಗೋವರೆಗೂ ಸ್ವಲ್ಪ ಹೊತ್ತು ನೀವು ಕಾಯಬೇಕು. ಓಕೆ, ಈಗ ನೀವಿದು ಇನ್ಸ್ಟಾಲ್ ಆಗಿರೋದನ್ನು ನೋಡ್ಬೋದು. ಇಲ್ಲಿ ಫಿನಿಶ್ ಅಂತ ಒತ್ತಿ. ಈಗ ನೀವು ನಿಮ್ಮ ಡೆಸ್ಕ್ಟಾಪಿಗೆ ಬಂದರೆ ಬ್ಲೆಂಡರ್ 3.4 ಅನ್ನೋ ಒಂದು ಐಕಾನನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಾಂದರೆ ನೀವು ಎಕ್ಸ್ಪ್ಲೋರರ್ ಓಪನ್ ಮಾಡಿ. ಈಗ ಇದರಲ್ಲಿ ಸಿ ಡ್ರೈವ್ಗೆ ಬಂದು ಪ್ರೋಗ್ರಾಮ್ ಫೈಲ್ಸ್, ಬ್ಲೆಂಡರ್ ಫೌಂಡೇಶನ್, ಬ್ಲೆಂಡರ್ 3.4 ಅಲ್ಲಿ blender.exe ಡಬಲ್ ಕ್ಲಿಕ್ ಮಾಡಿ.
ಈಗ ಒಮ್ಮೆ ಇದನ್ನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಬ್ಲೆಂಡರ್ ಲಾಂಚ್ ಆಗತ್ತೆ. ಈಗ ಈ ಬ್ಲೆಂಡರ್ ಮೆಮೊರಿನಲ್ಲಿ ಲೋಡ್ ಆಗೋವರೆಗೂ ಕಾದು ಈಗ ಬ್ಲೆಂಡರ್ ಸಾಫ್ಟ್ವೇರ್ ಲಾಂಚ್ ಆದಾಗ ಇದು ಡಿಫಾಲ್ಟ್ ಸ್ಕ್ರೀನ್ ನೀವು ನೋಡ್ತೀರಾ. ಈ ಸಾಫ್ಟ್ವೇರ್ ಮೇಲೆ ಎಲ್ಲರೂ ಒತ್ತಿದ್ರೆ ಈ ವೆಲ್ಕಮ್ ಸ್ಕ್ರೀನ್ ಕ್ಲೋಸ್ ಆಗುತ್ತೆ. ಈಗ ನಾವು ಶುರು ಮಾಡೋಕ್ಕಿಂತ ಮುಂಚೆ ಕೆಲವು ಡೆಮೋ ಫೈಲ್ಗಳನ್ನು ಓಪನ್ ಮಾಡಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬ್ರೌಸರ್ನ ಮತ್ತೆ ಓಪನ್ ಮಾಡಿ ಇಲ್ಲಿ ಬಂದು ಇಲ್ಲಿ ಬ್ಲೆಂಡರ್ ಡೆಮೋ ಕಂಟೆಂಟ್ ಅಂತ ಹೊಡೀರಿ. ಇಲ್ಲ ಈ ಲಿಂಕನ್ನು ನಾನು ಇದರಲ್ಲಿ ಪೋಸ್ಟು ಮಾಡಿದ್ದೀನಿ, ನೀವು ಸರ್ಚ್ ಮಾಡಿದಾಗ ಮೊದಲನೇ ಲಿಂಕಲ್ಲೇ ಇದು ಬರುತ್ತೆ. ಈಗ ಡೆಮೋ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅನೇಕರು ಮಾಡಿರೋ ಅನೇಕ ಡೆಮೋ ಫೈಲ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ಬ್ಲೆಂಡರ್ನ ವಿವಿಧ ಡೆಮೋಗಳನ್ನ ನೋಡ್ಬೋದು. ಈಗ ಇಲ್ಲಿ ನಾವು ಈ ಸೀಕ್ರೆಟ್ ಡಿಯರ್ ಅನ್ನೋ ಫೈಲ್ನ ಆರಿಸ್ಕೊಳ್ಳೋಣ. ಈಗ ಈ ಚಿನ್ನದ ಜಿಂಕೆಯನ್ನು ನೋಡಿದ್ರೆ ನಾವು ನಮ್ಮ ರಾಮಾಯಣದಲ್ಲಿ ಬರೋ ಅಂಥ ಜಿಂಕೆಯ ಜ್ಞಾಪಕ ಆಗುತ್ತೆ. ಅದಕ್ಕೆ ಅದರಿಂದ ಈ ಒಂದು ಫೈಲನ್ನು ಈಗ ಉಪಯೋಗಿಸ್ಕೊಳ್ಳೋಣ. ಈಗ ಈ ಡೆಮೋ ಫೈಲ್ನ ಓಪನ್ ಮಾಡಿ ಬ್ಲೆಂಡರಲ್ಲಿ ನೋಡೋಣ. ಅದಕ್ಕೀಗ ಇದರ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲ ಇದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಡೌನ್ಲೋಡ್ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೆಷಿನಲ್ಲಿ ಬ್ಲೆಂಡರ್ 3.blend ಅನ್ನೋ ಫೈಲ್ ಡೌನ್ಲೋಡ್ ಆಗುತ್ತೆ. ಅದನ್ನು ನಿಮ್ಮ ಫೋಲ್ಡರಲ್ಲಿ ಓಪನ್ ಮಾಡಿ. ಈಗ ಈ ಬ್ಲೆಂಡರ್ 3 ಅನ್ನೋದನ್ನು ಬೇರೆ ಹೆಸರಿಡೋಣ. ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಇದಕ್ಕೆ ಮ್ಯಾಜಿಕಲ್ ಡಿಯರ್ ಅಂತ ಹೆಸರು ಕೊಟ್ಟು ಅದನ್ನು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ. ಈಗ ಇವೆಲ್ಲ ಫೈಲ್ಸ್ನು ಒಂದು ಫೋಲ್ಡರಲ್ಲಿ ಆರ್ಗನೈಸ್ ಮಾಡಿ ಆ ಫೋಲ್ಡರ್ಗೆ ಇದನ್ನು ಕಾಪಿ ಮಾಡಿಕೊಂಡು ಈಗ ಬ್ಲೆಂಡರ್ಗೆ ಬಂದು Ctrl+O ಒತ್ತಿ. ಈಗ ಇಲ್ಲಿ ಯಾವುದಾದ್ರು ಫೈಲ್ನ ಸೇವ್ ಮಾಡಿ ಅಂತ ಕೇಳಿದ್ರೆ ಡೋಂಟ್ ಸೇವ್ ಅಂತ ಒತ್ತಿ ಈ ಒಂದು ಓಪನ್ ವಿಂಡೋ ಕಾಣ್ಬೋದು ನೀವು. ಈಗ ಒಂದು ಕೆಲಸ ಮಾಡೋಣ, ಇದು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಫೈಲ್ ಓಪನ್ಗೆ ಬರೋಣ. ಈಗ ಮತ್ತೆ ಸೇವ್ ಕೇಳಿದ್ರೆ ಡೋಂಟ್ ಸೇವ್ ಹೊಡೆದು ನಾವು ಸೇವ್ ಮಾಡಿದ ಫೋಲ್ಡರ್ಗೆ ಬಂದ್ಬಿಟ್ಟು ಇಲ್ಲಿ ಮ್ಯಾಜಿಕಲ್ ಡಿಯರ್ .blend ಫೈಲ್ಸ್ ಸೆಲೆಕ್ಟ್ ಮಾಡಿ. ಈಗ ಇದಿಲ್ಲಿ ಓಪನ್ ಆಯಿತು. ಇದು ಈ ಮ್ಯಾಜಿಕಲ್ ಡಿಯರ್ ಫೈಲ್. ಈಗ ಮೊದಲೇನು ಮಾಡೋಣ ಅಂದರೆ ಇಲ್ಲಿ ರೆಂಡರ್ ಅನ್ನೋದು ಬಂದು ರೆಂಡರ್ ಇಮೇಜ್ ಅಂತ ಇಲ್ಲಿ ಹೊಡಿ. ಈಗ ನೀವು ರೆಂಡರ್ ಇಮೇಜ್ ಹೊಡೆದಾಗ ನಿಮ್ಮ ಮೆಷಿನ್ನಿನ ಸ್ಪೀಡಿನ ಆಧಾರದ ಮೇಲೆ ಇದು ಸ್ವಲ್ಪ ಸಮಯ ತಗೊಂಡು ಈ ಇಮೇಜನ್ನು ಇವಾಗ ರೆಂಡರ್ ಮಾಡುತ್ತೆ. ಈಗ ಇದು ರೆಂಡರ್ ಸೆಟ್ಟಿಂಗಲ್ಲಿ 1024 ಸ್ಯಾಂಪಲ್ಸ್ ಇಟ್ಟಿರೋದ್ರಿಂದ ಅದು 1024 ಸ್ಯಾಂಪಲ್ಸ್ ರೆಂಡರ್ ಆಗ್ತಾ ಇದೆ. ಈಗ ರೆಂಡರ್ ಮುಗಿದು ಈ ಒಂದು ಡಿಯರ್ ಅಥವಾ ಜಿಂಕೆಯ ಚಿತ್ರವನ್ನು ನೀವೀಗ ನೋಡ್ತಾ ಇದ್ದೀರಾ. ಈಗ ಈ ಜಿಂಕೆಯನ್ನು ಬ್ಲೆಂಡರಲ್ಲಿ ನಿರ್ಮಾಣ ಮಾಡಲ. ಈಗ ರೆಂಡರ್ ಆಗಿರೋ ಇಮೇಜ್ ಬೇಕು ಅಂದರೆ ಫೈಲ್ಗೆ ಹೋಗಿ ಸೇವ್ ಆ್ಯಸ್ ಅಂತ ಹೊಡೀರಿ. ಇದಕ್ಕೆ ಫಾರ್ ಎಕ್ಸಾಂಪಲ್ ಡಿಯರ್ ಅಂತ ಹೆಸರು ಕೊಟ್ಬಿಟ್ಟು ಅದನ್ನು ಸೇವ್ ಮಾಡ್ಕೊಂಡು ಇದೊಂದು ಫೋಟೋ ಆಗಿ ಸೇವ್ ಆಗಿಬಿಡುತ್ತೆ. ಈಗ ವಾಪಸ್ ನಾವು ಈ ಫೈಲಿಗೆ ಬಂದರೆ ಮೇಲ್ಗಡೆ ನೀವು ಈ ಒಂದು ದೊಡ್ಡ ಸ್ಕ್ರೀನನ್ನು ನೋಡ್ತಾ ಇದ್ದೀರಾ. ಈ ಒಂದು ಸ್ಕ್ರೀನನ್ನು ನಾವು 3D ವ್ಯೂ ಪೋರ್ಟ್ ಅಂತ ಕರಿತೀವಿ. ಈಗ 3D ವ್ಯೂ ಪೋರ್ಟ್ ಒಳಗೆ ಮೌಸ್ ತಂದು ನಾನು ಮೌಸಿನ ವೀಲನ್ನು ಮುಂದಕ್ಕೆ ತಿರುಗಿಸಿದಾಗ ಅದು ಝೂಮ್ ಇನ್ ಆಗತ್ತೆ. ಈಗ ನಾವು ಮೌಸಲ್ಲಿ ಒತ್ತೋ ಬಟನ್ಗಳನ್ನು ಇಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು. ಈಗ ನಾವು ಮೌಸ್ ವೀಲ್ನ ತಿರುಗಿಸ್ದಂಗೂ ಅದು ಝೂಮ್ ಇನ್ ಆಗತ್ತೆ. ಈಗ ಈ ಡಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೆಲೆಕ್ಟ್ ಆಗತ್ತೆ. ಇಲ್ಲಿ ನಾವು ಜಿಂಕೆಯನ್ನು ನೋಡ್ತಾ ಇದ್ದೀವಿ. ಈಗ ಇದನ್ನು ಪ್ಯಾನ್ ಮಾಡಬೇಕು ಅಂದರೆ ಶಿಫ್ಟ್ ಒತ್ತಿ ಮಧ್ಯದ ಮೌಸನ್ನು ಒತ್ತಿ. ಈಗ ಹಾಗೇ ಹೇಳಿದ್ರೆ ಈ ಜಿಂಕೆ ನಿಮ್ಮ ಸ್ಕ್ರೀನಿನ ಮಧ್ಯ ಭಾಗಕ್ಕೆ ಬರುತ್ತೆ. ಈ ಎಲ್ಲ ನ್ಯಾವಿಗೇಷನ್ನ ಆಮೇಲೆ ನಾವು ಕಲ್ತ್ಕೊಳ್ಳೋಣ. ಮೌಸ್ ರೋಲ್ ಮಾಡಿ ಇನ್ನೊಂದು ಚೂರು ಝೂಮ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ನಾವು ಸೆಲೆಕ್ಟ್ ಮಾಡಿರೋ ಆಬ್ಜೆಕ್ಟ್ ಹೆಸರು ಡಿಯರ್. ಈಗ ಇಲ್ಲಿ ಬಂದು ಆಬ್ಜೆಕ್ಟ್ ಮೋಡ್ ಮೇಲೆ ಒತ್ತಿ ಎಡಿಟ್ ಮೋಡನ್ನು ಚೂಸ್ ಮಾಡಿ. ಈಗ ಎಡಿಟ್ ಮೋಡ್ಗೆ ಬಂದ ತಕ್ಷಣ ಇಲ್ಲಿ ನೀವು 3 ಐಕಾನ್ಗಳನ್ನ ನೋಡ್ಬೋದು. ಈಗ ಇದರಲ್ಲಿ ಮೊದಲನೇ ವರ್ಟೆಕ್ಸ್ ಬಂದ್ಬಿಟ್ಟು ವರ್ಟೆಕ್ಸ್ ಸೆಲೆಕ್ಷನ್, ಅದ್ರ ಮೇಲೆ ಒತ್ಬಿಟ್ಟು ಈಗ ಶಿಫ್ಟ್ ಮಿಡಲ್ ಮೌಸ್ ಒತ್ತಿ ಪ್ಯಾನ್ ಮಾಡಿ. ಈಗ ಇಲ್ಲಿ ಒತ್ತುತ್ತಾ ಹೋದರೆ ಈ ಸಂಪೂರ್ಣ ಜಿಂಕೆಯನ್ನು ಈ ಪುಟ್ಟ ಪುಟ್ಟ ಚುಕ್ಕೆಗಳಿಂದ ಮಾಡಲ್ಪಟ್ಟಿದೆ. ಈ ಚುಕ್ಕೆಗಳನ್ನೇ ನಾವು ವರ್ಟೆಕ್ಸ್ ಅಥವಾ ಶೃಂಗ ಅಂತ ಕರಿತೀವಿ. ಈ ಸಂಪೂರ್ಣ ಸೀನು, ಈ ಜಿಂಕೆ, ಮರ, ಗಿಡಗಳು ಎಲ್ಲವೂ ಸಹ ಇಲ್ಲಿರೋ ಪ್ರತಿಯೊಂದು ವಸ್ತುವು ಸಹ ಈ ಎಲ್ಲ ವಸ್ತುಗಳು ಸಹ ಈ ಚುಕ್ಕೆ, ಶೃಂಗ ಅಥವಾ ವರ್ಟೆಕ್ಸಿಂದ ಮಾಡಲ್ಪಟ್ಟಿದೆ. ಈಗ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಈ ಫೈಲ್ ಬೇಡ, ಇಲ್ಲಿ ಫೈಲಿಗೆ ಬಂದು ನ್ಯೂ ಅಂತ ಹೊಡೆದು ಇದರಲ್ಲಿ ಜನರಲ್ ಅಂತ ಆರಿಸಿ ಇಲ್ಲಿ ಸೇವ್ ಅಂತ ಕೇಳಿದ್ರೆ ಡೋಂಟ್ ಸೇವ್ ಅಂತ ಹೊಡೀರಿ. ಈಗ ನಿಮಗೊಂದು ಹೊಸ ಫೈಲ್ ಇಲ್ಲಿ ಓಪನ್ ಆಗುತ್ತೆ. ಬ್ಲೆಂಡರಲ್ಲಿ ಪ್ರತಿ ಸಲವೂ ಹೊಸ ಫೈಲು ಈ ಘನಾಕೃತಿ ಅಥವಾ ಕ್ಯೂಬಿಂದ ಆರಂಭವಾಗುತ್ತೆ. ಇದು ನಾವು ಒಂದು ಆಬ್ಜೆಕ್ಟ್ ಅಂತ ಕರಿಬಹುದು. ಈಗ ಮಧ್ಯದ ಮೌಸ್ ತಿರುಗಿಸಿ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳೋಣ.
ಹಾಗೆ ಮೌಸನ್ನು ತಿರುಗಿಸಿ ಸ್ವಲ್ಪ ಈ ಕ್ಯೂಬನ್ನು ಹತ್ತಿರಕ್ಕೆ ತಗೊಂಡು ಬರೋಣ. ಈಗ ಇಲ್ಲಿ ರೆಂಡರ್ಗೆ ಬಂದು ರೆಂಡರ್ ಇಮೇಜ್ ಅಂತ ಹೊಡೆದ್ರೆ ಇಲ್ಲಿ ನೀವು ಈ ಕ್ಯೂಬಿನ ಚಿತ್ರವನ್ನು ಹೀಗೆ ನೋಡ್ಬೋದು. ಈಗ ಈ ರೆಂಡರ್ ವಿಂಡೋನ ಕ್ಲೋಸ್ ಮಾಡಿಬಿಡೋಣ. ಈಗ ಇಲ್ಲಿ ಆಬ್ಜೆಕ್ಟ್ ಮೋಡಿಂದ ಎಡಿಟ್ ಮೋಡ್ಗೆ ಬರೋಣ. ಈಗ ಎಡಿಟ್ ಮೋಡಲ್ಲಿ ಇಲ್ಲಿ ಈ ವರ್ಟೆಕ್ಸ್ ಸೆಲೆಕ್ಷನ್ ಸೆಲೆಕ್ಟ್ ಆಗಿರಬೇಕು. ಇದು ಕೀಬೋರ್ಡ್ ಶಾರ್ಟ್ಕಟ್ಟು ನಂಬರ್ 1 ನಿಮ್ಮ ಕೀಬೋರ್ಡಲ್ಲಿ, ಅಂದರೆ ಕೀಬೋರ್ಡಲ್ಲಿರೋ 1 ನಂಬರ್ ಪ್ಯಾಡಲ್ಲಿರೋದಲ್ಲ. ಈಗ ಇಲ್ಲಿ ಯಾವುದಾದ್ರೂ ಒಂದು ವರ್ಟೆಕ್ಸನ್ನು ಸೆಲೆಕ್ಟ್ ಮಾಡೋಣ. ಈಗ ಇಲ್ಲಿ ನೀವು ಬಂದು ನೋಡಿದ್ರೆ ಈ ಡಿಸ್ಕ್ರಿಪ್ಷನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದರಲ್ಲಿ 8 ಶೃಂಗ ಅಥವಾ ವರ್ಟೆಕ್ಸ್ ಇದೆ, 12 ಎಡ್ಜಸ್ ಇದೆ, 6 ಫೇಸಸ್ ಇದೆ. ಈಗ ಇಂದಿನ ನಮ್ಮ ಈ ಪಾಠದಲ್ಲಿ ಎಡ್ಜು, ವರ್ಟೆಕ್ಸು, ಫೇಸ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇವುಗಳನ್ನು ತಿಳ್ಕೋದು ಇವಾಗ ನಮ್ಮ ಮುಖ್ಯ ಉದ್ದೇಶ. ಈಗ ಇಲ್ಲಿ ಕ್ಯೂಬಲ್ಲಿ ಬಂದು ನಾನು ಒಂದು ವರ್ಟೆಕ್ಸ್ ಮೇಲೆ ಹೀಗೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ನಾವು ನೋಡ್ಬೋದು ಒಂದು ವರ್ಟೆಕ್ಸ್ ಮಾತ್ರ ಸೆಲೆಕ್ಟ್ ಆಗಿದೆ. ಈಗ ನಿಮ್ಮ ಕೀಬೋರ್ಡಲ್ಲಿ Ctrl+I ಒತ್ತಿದ್ರೆ ಇಲ್ಲಿ ನೋಡಿ ಏನಾಯಿತು, ಆ ವರ್ಟೆಕ್ಸ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಸೆಲೆಕ್ಟ್ ಆಯ್ತು. ಈಗ ನಾವು ಸೆಲೆಕ್ಟ್ ಮಾಡಿದ್ದು ಬಿಟ್ಟು ಉಳಿದಿದ್ದೆಲ್ಲ ಸೆಲೆಕ್ಟ್ ಆಗುತ್ತೆ Ctrl+I ಒತ್ತಿದ್ರೆ. ಈಗ ಇಲ್ಲಿ ನೋಡ್ಬೋದು 7 ವರ್ಟೆಕ್ಸ್ ಈಗ ಸೆಲೆಕ್ಟ್ ಆಗಿದೆ. ಈಗ ನಿಮ್ಮ ಕೀಬೋರ್ಡಲ್ಲಿ ಎಕ್ಸ್ ಒತ್ತಿದ ತಕ್ಷಣ ಈ ಡಿಲೀಟ್ ಪ್ಯಾನಲ್ ಓಪನ್ ಆಗುತ್ತೆ. ಇದರಲ್ಲಿ ಇವಾಗ ವರ್ಟಿಸಸ್ ಅನ್ನೋದನ್ನ ಆರಿಸೋಣ. ಈಗೇನಾಯಿತು ಅಂದರೆ ನಾವು ಸೆಲೆಕ್ಟ್ ಮಾಡಿದ ವರ್ಟೆಕ್ಸ್ ಬಿಟ್ಟು ಇನ್ನೆಲ್ಲ ವರ್ಟೆಕ್ಸು ಡಿಲೀಟ್ ಆಗೋಯ್ತು. ಈಗ ಒಂದೇ ಒಂದು ವರ್ಟೆಕ್ಸ್ ಸೆಲೆಕ್ಟ್ ಆಗಿದೆ. ಈಗ ನಿಮ್ಮ ಕೀಬೋರ್ಡಲ್ಲಿ ಎನ್ ಒತ್ತಿ ಅಥವಾ ಈ ಪ್ಯಾನಲ್ ಓಪನ್ ಮಾಡಿ. ಎನ್ ಒತ್ತಿದ್ರೆ ಈ ರೈಟ್ ಸೈಡ್ ಪ್ಯಾನಲ್ ಓಪನ್ ಆಗುತ್ತೆ. ಈಗ ಇಲ್ಲಿ ನಿಮಗೆ ಈ ವರ್ಟೆಕ್ಸು ಎಕ್ಸಲ್ಲಿ 1 ಮೀಟ್ರು, ಝಡ್ಡಲ್ಲಿ 1 ಮೀಟ್ರು, ವೈಯಲ್ಲಿ -1 ಮೀಟ್ರು. ಈಗ ಶಿಫ್ಟ್ ಒತ್ತಿ ಈ 3 ಮೇಲೂ ಎಳೆದು ಈ 3 ವ್ಯಾಲ್ಯೂನು 0 ಮಾಡಿಬಿಡೋಣ. ಆಮೇಲೆ ಎಂಟರ್ ಒತ್ತಿದ್ರೆ ಈಗೇನಾಯಿತು, ಈ ವರ್ಟೆಕ್ಸು ನಮ್ಮ ಸ್ಕ್ರೀನಿನ ಮಧ್ಯಭಾಗದ ಆರಿಜಿನ್ ಪಾಯಿಂಟಿಗೆ ಬಂತು. ಈಗ ನಾವಿಲ್ಲಿ ಬಂದು ನೋಡಿದ್ರೆ ನಮ್ಮ ಸೀನಲ್ಲಿ ಒಂದೇ ಒಂದು ವರ್ಟೆಕ್ಸ್ ಇದೆ. ಈಗ ಒಂದು ವರ್ಟೆಕ್ಸ್ ಇಟ್ಕೊಂಡು ಇಲ್ಲಿ ರೆಂಡರ್ಗೆ ಹೋಗಿ ರೆಂಡರ್ ಇಮೇಜ್ ಹೊಡೆದ್ರೆ ಏನೂ ನಮಗೆ ಕಾಣಿಸಲ್ಲ, ವರ್ಟೆಕ್ಸ್ಗಳು ನಮ್ಮ ಕಣ್ಣಿಗೆ ಕಾಣ. ಈಗ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಮತ್ತೆ ಡಿ ಒತ್ತಿದ್ರೆ ಏನಾಗತ್ತೆ ಅಂದರೆ, ಈಗ ಮೌಸ್ ಒತ್ತದೇನೆ ಹಾಗೆ ಅದನ್ನು ಅಲ್ಲಾಡಿಸಿದ್ರೆ ಈ ಒಂದು ಹೊಸ ವರ್ಟೆಕ್ಸ್ ಇಲ್ಲಿ ಮೂವ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಈಗ ಕೀ ಎಕ್ಸ್ ಒತ್ತಿ ಈಗ ಇದು ವರ್ಟೆಕ್ಸ್ ಬರೀ ಎಕ್ಸ್ ಆಕ್ಸಿಸಲ್ಲಿ ಮೂವ್ ಆಗ್ತಾ ಇದೆ ನೋಡಿ. ಈ ರೀತಿಯಾಗಿ ಎಕ್ಸ್ ಒತ್ತಿ ಬರೀ ಎಕ್ಸ್ ಆಕ್ಸಿಸಲ್ಲಿ ಮೂವ್ ಮಾಡ್ಬೋದು. ಈಗ 1 ಒತ್ತಿ ಎಂಟರ್ ಅಥವಾ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಆಯಿತು. ಈಗ ನೀವು ಇನ್ನೊಂದು ವರ್ಟೆಕ್ಸ್ ಇಲ್ಲಿ ಆ್ಯಡ್ ಆಗಿರೋದನ್ನು ನೀವು ಕಾಣಬಹುದು. ಈಗ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಬಂದು ನೋಡಿದ್ರೆ 2 ವರ್ಟೆಕ್ಸ್ ಇದೆ, 1 ಮೀಟರ್ ಡಿಸ್ಟೆನ್ಸ್ ದೂರದಲ್ಲಿದೆ. ಈಗ ಇಲ್ಲಿ ಕೆಳಗಡೆ ಇದು ತೋರಿಸುತ್ತೆ 2 ವರ್ಟಿಸಸ್ ಇದೆ ಅಂತ. ಈಗ ಶಿಫ್ಟ್ ಒತ್ತಿಟ್ಕೊಂಡು ಈ 2 ವರ್ಟೆಕ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡೋಣ. ಈಗೇನು ಮಾಡಿ ಅಂದರೆ ನಿಮ್ಮ ಕೀಬೋರ್ಡಲ್ಲಿ ಎಫ್ ಅನ್ನು ಒತ್ತಿ. ಎಫ್ ಅಂದರೆ ಫಿಲ್. ಈಗ ಎಫ್ ಒತ್ತಿದ ತಕ್ಷಣ ಏನಾಯಿತು ಅಂದರೆ ಇಲ್ಲಿ ನೋಡಿ, ಈಗ ಈ 2 ವರ್ಟಿಸಸ್ ನಡುವೆ ಒಂದು ಲೈನ್ ಸೃಷ್ಟಿಯಾಗಿದೆ. ಈಗ ನಾವು ಈ ಲೈನನ್ನು ಎಡ್ಜ್ ಅಂತ ಕರಿತೀವಿ. ಈಗ ನಾವು ಇಲ್ಲಿ ಕೆಳಗಡೆ ಬಂದು ನೋಡಿದ್ರೆ ನೀವು ನೋಡ್ಬೋದು, ಈಗ ಈ ಆಬ್ಜೆಕ್ಟಲ್ಲಿ 2 ವರ್ಟಿಸಸ್ ಇದೆ ಮತ್ತು ಒಂದು ಎಡ್ಜನ್ನು ಸಹ ನಾವಿಲ್ಲಿ ನೋಡ್ಬೋದು. ಈಗ ಇಲ್ಲಿ ಮೇಲ್ ಬಂದು ನಂಬರ್ 2 ಒತ್ತಿ ಅಥವಾ ಇಲ್ಲಿ 2ನೇ ಎಡ್ಜ್ ಮೋಡ್ ಸೆಲೆಕ್ಟ್ ಮಾಡಿದ್ರೆ, ಈಗ ನಾನು ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈಗ ಜಿ ಒತ್ತಿದ್ರೆ ಅದು ಗ್ರ್ಯಾಬ್, ಅದನ್ನ ಇಟ್ಕೊಂಡು ಈಗ ನಾನು ಎಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು. ಈಗ ಈ ಲೈನ್ ಮೂವ್ ಮಾಡೋದು ನೋಡ್ಬೋದು. ರೈಟ್ ಕ್ಲಿಕ್ ಮಾಡಿ ಈ ಮೂವ್ಮೆಂಟ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಇದನ್ನು ಕ್ಯಾನ್ಸಲ್ ಮಾಡಿಬಿಡೋಣ. ಈಗ ಮತ್ತೆ ನಾನು ಇಲ್ಲಿ ಬಂದು ರೆಂಡರ್ ಇಮೇಜ್ ಅಂತ ಹೊಡೆದ್ರೆ ಆ ಲೈನ್ ನಮಗೆ ಕಾಣಲ್ಲ, ಎಡ್ಜು ವರ್ಟೆಕ್ಸ್ ನಮ್ಮ ಕಣ್ಣಿಗೆ ಕಾಣಲ್ಲ. ಈಗ ನಮಗೆ ಈ ಆಬ್ಜೆಕ್ಟ್ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಮತ್ತೆ ಮೇಲ್ ಬಂದು ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ, ಇಲ್ಲ ನಂಬರ್ 1 ಒತ್ತಿ. ಈಗ ಇಲ್ಲಿ 2ನೇ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ, ಮತ್ತೆ ಇವಾಗ ಶಿಫ್ಟ್+D ಒತ್ತಿ. ಈಗೇನು ಮಾಡಿ ಅಂದರೆ ನಿಮ್ಮ ಕೀಬೋರ್ಡಲ್ಲಿ ವೈ ಒತ್ತಿ. ಈಗ ಇದನ್ನು ನಾವು ಬರೀ ವೈ ಆಕ್ಸಿಸಲ್ಲಿ ಮಾತ್ರ ಮೂವ್ ಮಾಡ್ಬೋದು. ಈಗ ಮತ್ತೆ ನೀವು 1 ಒತ್ತಿ ಎಂಟರ್ ಮಾಡಿದ್ರೆ ಇದು ವೈ ಆಕ್ಸಿಸಲ್ಲಿ 1 ಯೂನಿಟ್ ಮೂವ್ ಆಗತ್ತೆ. ಈಗೇನಾಯ್ತು, ಇಲ್ಲಿ 3 ವರ್ಟಿಸಸ್ ನಿರ್ಮಾಣ ಆಯಿತು. ನೀವಿಲ್ಲಿ ಕೆಳಗೆ ಬಂದು ನೋಡಬಹುದು 3 ವರ್ಟಿಸಸ್, 1 ಎಡ್ಜ್ ಇದೆ, 1 2 3. ಈಗ 2ನೇ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಹಿಡ್ಕೊಂಡು 3ನೇದನ್ನು ಸೆಲೆಕ್ಟ್ ಮಾಡಿ. ಈಗ ಮತ್ತೆ ನೀವು ಕೀಬೋರ್ಡಲ್ಲಿ ಎಫ್ ಅನ್ನು ಒತ್ತಿ. ಈಗ ಇಲ್ಲಿ ಏನಾಯಿತು ಅಂದರೆ ಇನ್ನೊಂದು ಎಡ್ಜ್ ನಿರ್ಮಾಣ ಆಯಿತು. ಈಗ ನಾವಿಲ್ಲಿ 2 ಎಡ್ಜ್ಗಳನ್ನು ನೋಡ್ತಾ ಇದ್ದೀವಿ.
ಈಗ ಎಡ್ಜ್ ಸೆಲೆಕ್ಷನ್ ಮೋಡ್ಗೆ ಬಂದರೆ ಇಲ್ಲಿ ನೋಡ್ಬೋದು 2 ಎಡ್ಜ್ ಇದೆ, ಒಂದಿಲ್ಲಿ ಒಂದಿಲ್ಲಿ. ಈಗ ಮತ್ತೆ ಇಲ್ಲಿ ವಾಪಸ್ ಬಂದು ವರ್ಟೆಕ್ಸ್ ಸೆಲೆಕ್ಷನ್ ಅಥವಾ ನಂಬರ್ 1 ಒತ್ತಿ. ಈಗ 3ನೇ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಸೆಲೆಕ್ಟ್ ಒತ್ತಿ ಮೊದಲನೇ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ. ಈಗ ಮತ್ತೆ ಎಫ್ ಒತ್ತಿ. ಈಗ ನೀವು ಎಡ್ಜ್ ಸೆಲೆಕ್ಷನ್ ಟೂಲಲ್ಲಿ ನೋಡಿದ್ರೆ 1 2 3 ಎಡ್ಜ್ಗಳನ್ನ ಇಲ್ಲಿ ನೀವು ನೋಡ್ಬೋದು. ಈಗ ನಾವು ಈ 3 ಎಡ್ಜ್ ಮಾಡಿದ ಮೇಲೂ ಸಹ ರೆಂಡರ್ ಮಾಡಿ ನೋಡಿದ್ರೆ ನಮಗಿಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಈಗ ಇದು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ನಾವು ಏನು ಮಾಡಬೇಕು ಇವಾಗ ಅಂದರೆ, ಈಗ ಇಲ್ಲಿರೋ 3 ವರ್ಟಿಸಸ್ ಸೆಲೆಕ್ಟ್ ಮಾಡ್ತೀನಿ. ಅದು ಭಾಳ ಸುಲಭ. ನೀವು ನಿಮ್ಮ ಕೀಬೋರ್ಡಲ್ಲಿ ಒತ್ತಿದ್ರೆ ನಿಮ್ಮ ಸ್ಕ್ರೀನಲ್ಲಿರೋದು ಎಲ್ಲನೂ ಸೆಲೆಕ್ಟ್ ಆಗಿಬಿಡತ್ತೆ. ಈಗ ಮತ್ತೆ ಎಫ್ ಒತ್ತಿ. ಎಫ್ ಒತ್ತಿದ ತಕ್ಷಣ ಏನಾಗುತ್ತೆ ನೋಡಿ, ಈಗ ಈ 3 ಎಡ್ಜ್ಗಳ ನಡುವೆ ಒಂದು ಫೇಸನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಫೇಸ್ ಅಥವಾ ಮುಖ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಒಂದು ಫೇಸ್ ಇವಾಗ ಆ್ಯಡ್ ಆಗಿದೆ. ಈಗ ಇಲ್ಲಿ ನೀವು ನೋಡಿದ್ರೆ 1 2 3 ವರ್ಟೆಕ್ಸ್ ಇದೆ, ಮತ್ತಿಲ್ಲಿ 3 ಎಡ್ಜಸ್ ಇದೆ, ಮತ್ತೆ ಒಂದು ಫೇಸ್ ಇದೆ. ಈಗ ನಾನು ಈ ಫೇಸ್ ನಿರ್ಮಾಣ ಮಾಡಿದ್ಮೇಲೆ ರೆಂಡರ್ಗೆ ಹೋಗಿ ರೆಂಡರ್ ಇಮೇಜ್ ಅಂತ ಹೊಡೆದ್ರೆ ಈಗ ನಾವು ಇದನ್ನ ಕಾಣಬಹುದು. ಈಗ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಬ್ಲೆಂಡರಲ್ಲಿ ನಾವು ನಿರ್ಮಾಣ ಮಾಡೋ ಪ್ರತಿಯೊಂದು ವಸ್ತುವು ಸಹ ವರ್ಟೆಕ್ಸ್, ಎಡ್ಜ್ ಮತ್ತು ಫೇಸ್ಗಳಿಂದ ನಿರ್ಮಾಣವಾಗತ್ತೆ. ಈಗ ಮುಂದೆ ನಾವು ಈ ಬ್ಲೆಂಡರಲ್ಲಿ ನಿರ್ಮಾಣ ಮಾಡೋ ಪ್ರತಿಯೊಂದು ವಸ್ತು, ಮಾಡಲ್ಲು, ಆನಿಮೇಷನ್ನು ಎಲ್ಲನೂ ಸಹ ಈ 3 ವಸ್ತುಗಳಿಂದ ನಿರ್ಮಾಣ ಮಾಡ್ತೀವಿ. ಈ ಬೇಸಿಕ್ಕನ್ನು ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಈ ಒಂದು ಸೆಷನ್ನಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಈಗ ಹೇಗೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುವು ಸಹ ಆಟಮ್ ಅಥವಾ ಅಣುವಿಂದ ಮಾಡಲ್ಪಟ್ಟಿದೆಯೋ, ಅದೇ ರೀತಿ ಬ್ಲೆಂಡರಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ವಸ್ತುವು ವರ್ಟೆಕ್ಸಿಂದ ನಿರ್ಮಾಣವಾಗತ್ತೆ. 2 ವರ್ಟೆಕ್ಸ್ ಕೂಡೋದ್ರಿಂದ ನಮಗೆ ಒಂದು ಎಡ್ಜ್ ಬರುತ್ತೆ. ಹಾಗೆ 3 ವರ್ಟೆಕ್ಸ್ ಮತ್ತು 3 ಎಡ್ಜ್ಗಳನ್ನು ನಾವು ಸೇರಿಸಿದ್ರೆ ಒಂದು ಫೇಸ್ ನಿರ್ಮಾಣ ಆಗತ್ತೆ. ಈಗ ನಾವು ವರ್ಟೆಕ್ಸ್, ಎಡ್ಜ್, ಫೇಸನ್ನು ಇಲ್ಲಿ ತಿಳ್ಕೊಂಡಿದ್ದೀವಿ. ಇದು ಅರ್ಥ ಆಗೋದು ಕಷ್ಟ ಆದರೆ ಯೋಚನೆ ಮಾಡಬೇಡಿ. ಇದನ್ನು ನಾವು ಪದೇ ಪದೇ ನಾವು ಇದನ್ನು ಉಪಯೋಗಿಸ್ತೀವಿ, ಆಗ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ನೀವು ತಿಳ್ಕೊಬೇಕಾಗಿರೋ ಒಂದೇ ಒಂದು ವಿಷಯ ಏನು ಅಂದರೆ, ಬ್ಲೆಂಡರಲ್ಲಿ ಯಾವುದೇ ವಸ್ತು ಕ್ರಿಯೇಟ್ ಮಾಡಬೇಕಾದ್ರೂ ಅದನ್ನು ನಾವು ವರ್ಟೆಕ್ಸ್, ಎಡ್ಜ್ ಮತ್ತು ಫೇಸಿಂದ ನಿರ್ಮಾಣ ಮಾಡ್ತೀವಿ. ಈಗ ಈ ತತ್ವ ಬರೀ ಬ್ಲೆಂಡರ್ ಒಂದೇ ಅಲ್ಲ, ಈ ವಿಶ್ವದ ನಿರ್ಮಾಣವೂ ಕೂಡ ಈ ರೀತಿಯಾಗಿ ಅಣುವಿನಿಂದಾನೇ ಆಗೋದು. ಈಗ ನಾವು ನಮ್ಮ ಮುಂದಿನ ಭೇಟಿನಲ್ಲಿ ನೋಟ ಅಥವಾ ವ್ಯೂ ಪೋರ್ಟ್ಸ್ ಮತ್ತು ಪರ್ಸೆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾವು ಗ್ರಹಿಕೆ ಅಂತಾನೂ ಸಹ ಕರಿಬೋದು. ನಮ್ಮ ಮುಂದಿನ ಭೇಟಿಯಲ್ಲಿ ಇದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.